ಹಲೋ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ಚೈತ್ರ ಕುಂದಾಪುರಗೆ ಏಸಿಗೆಯಿಂದ ಮಂಜು ಪಕ್ಷಪಾತ ಮಾಡಿದ ತ್ರಿವಿಕ್ರಮ್ ಮತ್ತು ತ್ರಿವಿಕ್ರಮ್ ವಿನ್ನರ್ ಆಗಬೇಕು ಅಂತ ಹಲವರು ಬಯಸುತ್ತಿದ್ದಾರೆ. ಆದರೆ ಕೆಲವು ಉಸ್ತುವಾರಿಯಾಗಿ ತ್ರಿವಿಕ್ರಮ್ ಪಕ್ಷಪಾತ ಮಾಡಿದ್ದಾರೆ. ಪಕ್ಷಪಾತ ನಿರ್ಧಾರದ ಬಗ್ಗೆ ಬಿಗ್ ಬಾಸ್ ಕಿವಿ ಹಿಂಡುತ್ತಾರೆ ಎಂದು ನೋಡಬೇಕಿದೆ. ಇದೆಲ್ಲ ಫೇವರಿಸಂ, ಮ್ಯಾಚ್ ಫಿಕ್ಸಿಂಗ್, ಪಕ್ಷಪಾತ ಮಾಡಬೇಕಾದರೆ ಸ್ಪರ್ಧಿಗಳು ಹಿಂದೇಟು ಹಾಕುತ್ತಿದ್ದರು. ಯಾಕಂದರೆ ಬಿಗ್ ಬಾಸ್ ಬಗ್ಗೆ, ವೀಕ್ಷಕರ ಬಗ್ಗೆ, ಕಿಚ್ಚ ಸುದೀಪ್ ಬಗ್ಗೆ ಸ್ಪರ್ಧಿಗಳ ಭಯ ಇತ್ತು. ಆದರೆ ಸೀಸನ್ನಲ್ಲಿ ಕುಲ್ಲಂ ಫೇವರಿಸಂ, ಮ್ಯಾಚ್ ಫಿಕ್ಸಿಂಗ್ ಮತ್ತು ಪಾರ್ಶಿಯಾಲಿಟಿ ನಡೀತಾ ಇದೆ. ವೀಕ್ಷಕರು ನೋಡ್ತಿರ್ತಾರೆ ಎಂಬ ಅರಿವೇ ಇಲ್ಲದೆ ಟಾಸ್ಕ್ನಲ್ಲಿ ಗೆಲ್ಲುವುದಕ್ಕೋಸ್ಕರ ಪಕ್ಷಪಾತ ಮಾಡುವವರಿದ್ದಾರೆ. ಪಕ್ಷಪಾತದ ನಿರ್ಧಾರದ ಮೂಲಕ ಒಂದು ಟಾಸ್ಕ್ ಗೆಲ್ಲಬಹುದು, ಆದರೆ ವೀಕ್ಷಕರ ಮನವನ್ನು ಗೆಲ್ಲುವುದು ಸಾಧ್ಯವೇ ಇಲ್ಲ. ಟಾಸ್ಕ್ಗಳಲ್ಲಿ ಡಿಡಿ ಚಾನೆಲ್ ತಂಡದಿಂದ ಗೌತಮಿ ಮತ್ತು ತ್ರಿವಿಕ್ರಮ್ ನಿರ್ವಹಿಸಿದ ಉಸ್ತುವಾರಿಯಲ್ಲಿ ಪಕ್ಷಪಾತ ಧೋರಣೆ ಎದ್ದು ಕಂಡಿತು. ಒಂದು ಟಾಸ್ಕ್ನಲ್ಲಿ ರಜತ್ ಕನ್ಫ್ಯೂಸ್ ಮಾಡಿಕೊಂಡು ಅಂಕಗಳನ್ನು ಮ್ಯಾನೇಜ್ ಮಾಡೋಕೆ ಸುರೇಶ್ ಅವರ ಅಂಕಗಳನ್ನು ಹಿಂದು ಮುಂದು ಮಾಡಿದ್ದು ಸತ್ಯ. ಆದರೆ ಗೌತಮಿ ಹಾಗೂ ತ್ರಿವಿಕ್ರಮ್ ಕೊಟ್ಟ ಅಂಕಗಳು ಬೇಕು ಅಂತಲೇ ಕಡಿಮೆ ಕೊಟ್ಟು ಆಗಿತ್ತು ಅನ್ನೋದು ಎಲ್ಲರ ಅಭಿಪ್ರಾಯವಾಗಿದೆ. ಕಳಪೆ ಪರ ವಾದಿಸುವ ಚಟುವಟಿಕೆಯಲ್ಲಿ ಮಂಜು, ಗೌತಮಿ ವೇದಿಕೆ ಮೇಲೆ ಇದ್ದಾಗ ಚೈತ್ರ ಕುಂದಾಪುರ, ಹನುಮಂತ, ಧನರಾಜ್ ಪ್ರಶ್ನೆಗಳನ್ನು ಕೇಳಿದ್ದರು. ಹೀಗಿದ್ದರೂ ಮೊದಲ ಸುತ್ತಿನಲ್ಲಿ 2 ಅಂಕ, ಎರಡನೇ ಸುತ್ತಿನಲ್ಲಿ 1.5 ಅಂಕಗಳನ್ನಷ್ಟೇ ತ್ರಿವಿಕ್ರಮ್ ಕೊಟ್ಟರು. ಅದರಲ್ಲಿ ಸತ್ಯ ಅಸತ್ಯವಾದ ಅಂತ ಪರಿಗಣಿಸಿ ಚೈತ್ರ ಮತ್ತು ಧನರಾಜ್ಗೆ ತ್ರಿವಿಕ್ರಮ್ ಕಡಿಮೆ ಅಂಕಗಳನ್ನು ಕೊಟ್ಟರು. ಇದನ್ನು ಚೈತ್ರ ಶಿಷ್ಯರ್ ಪ್ರಶ್ನೆ ಮಾಡಿದರು. ಹನುಮಂತ ಮಾತಾಡಿಲ್ಲ ಅಂತ 1.5 ಅಂಕ ಕೊಡ್ತೀರಿ, ನಾನು ಮಾತನಾಡಿದ್ದಕ್ಕೆ 1.5 ಅಂಕ ಕೊಡ್ತೀರಿ, ಸತ್ಯ ಅಸತ್ಯ ಅಂತ ಯಾವ ಆಧಾರದ ಮೇಲೆ ಕೊಡ್ತೀರಿ? ಇಬ್ಬರ ಮಧ್ಯೆ ನಡೆದಿರುವ ವಿಷಯ ಇವರಿಗೆ ಹೇಗೆ ಗೊತ್ತು? ಇವರೇನು ನೋಡಿದ್ದಾರಾ? ಇವರಿಗೇನು 3 ಕಣ್ಣು ಇದೆಯಾ? ಸತ್ಯ ಏನು ಅಂತ ಎದೆ ಮುಟ್ಟಿಕೊಂಡು ಹೇಳಿ ಅಂತ ಪ್ರಶ್ನಿಸಿ ಚೈತ್ರ ಕುಂದಾಪುರ ಅವರು ರೊಚ್ಚಿಗೆದ್ದರು. ಈ ವೇಳೆ ತ್ರಿವಿಕ್ರಮ್ ಮೊಂಡುವಾದ ಮಾಡಿದರು. ಅಷ್ಟೇ ಬಿಟ್ಟರೆ ಕ್ಲಾರಿಟಿ ಅಂತೂ ಕೊಡಲಿಲ್ಲ. ಮತ್ತು ಟಾಸ್ಕ್ಗೆ ಚೈತ್ರ ಕುಂದಾಪುರ ಉಸ್ತುವಾರಿಯಾಗಿ ಹೋದರು. ಐಶ್ವರ್ಯ ಹಾಗಲಕಾಯಿ ತಿನ್ನುವಾಗ ಬೀಜ ಸಹ ತಿನ್ನಬೇಕಾ ಅಂತ ಪ್ರಶ್ನೆ ತೋರಿ ಬಂತು. ಈ ವೇಳೆ ಉಸ್ತುವಾರಿ ಗೋಲ್ಡ್ ಸುರೇಶ್ ಮೇಲೆ ತಂಡ ಪ್ರಭಾವ ಬೀರುತ್ತಿದೆ ಎಂಬ ಕಾರಣಕ್ಕೆ ಚೈತ್ರ ಕುಂದಾಪುರ ಸಿಟ್ಟಾದರು. ಇದರಿಂದ ತ್ರಿವಿಕ್ರಮ್, ಮಂಜು ವರ್ಸಸ್ ಮತ್ತು ಚೈತ್ರ ವಾಕ್ಸಮರ ನಡೆಯಿತು. ಈ ವೇಳೆ ಮಂಜು ತೂ ಅಂತ ಉಗಿದರು. ಇನ್ಮೇಲೆ ಹೋಗ್ತಾ ಬರ್ತಾ ಕೊಡ್ತೀನಿ ನೋಡು, ಹತ್ತು ಬಿಡಬೇಕು ಅಂತ ಚೈತ್ರ ಕುರಿತು ಹೇಳಿದರು. ಈ ಮಧ್ಯೆ ತ್ರಿವಿಕ್ರಮ್ ಏನು ಹೇಳಿದಾಗೆ ಹೇಸಿಗೆನೇ ಅದು ಎಂದರು ಮಂಜು. ಇದು ಚೈತ್ರ ಅವರನ್ನು ಇನ್ನಷ್ಟು ಕೆರಳಿಸಿತು. ಯಾರು ಹೇಸಿಗೆ, ಯಾರು ಅಲ್ಲ ಅಂತ ಜನ ನೋಡ್ತಾರೆ, ಹೇಸಿಗೆ ಎಂಬ ಪದವನ್ನು ನೋಡ್ತಾರೆ ಅಂತ ಚೈತ್ರ ಕುಂದಾಪುರ ಕೂಗಾಡಿದರು. ಅದನ್ನು ಚೈತ್ರಾಗೆ ಹೇಳಿಲ್ಲ, ಆಡು ಭಾಷೆಯಲ್ಲಿ ಹೇಳಿದ್ದು ಅಂತ ಮಂಜು ಅವರು ಸಮಜಾಯಿಷಿ ಕೊಟ್ಟರು. ಪಕ್ಷಪಾತ ನಡೆಯುತ್ತಿದ್ದರೂ ಬಾಯಿಗೆ ಬಂದ ಪದಗಳನ್ನು ಬಳಸುತ್ತಿದ್ದರೂ ಬಿಗ್ ಬಾಸ್ ಸುಮ್ಮನಿರೋದು ಏಕೆ ಎಂದು ವೀಕೆಂಡ್ನಲ್ಲಿ ಗೊತ್ತಾಗಲಿದೆ. ಓಕೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.